ಭಗವಾನ್ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯ ಜ್ಯೋತಿರ್ಲಿಂಗವೇ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಇದು ಇಂದಿನ ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದಲ್ಲಿದೆ. ಇಲ್ಲಿ ಶಿವನು ಮಲ್ಲಿಕಾರ್ಜುನ ರೂಪದಲ್ಲಿ ಮತ್ತು ಪಾರ್ವತಿ ದೇವಿ ಬ್ರಹ್ಮರಾಂಬಿಕಾ ರೂಪದಲ್ಲಿ ವಾಸಿಸುತ್ತಾರೆ. ಈ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಸಂಪೂರ್ಣ ಕಥೆಯನ್ನು ನೋಡೋಣ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಕಥೆಯು ಮುಖ್ಯವಾಗಿ ಗಣೇಶ ಮತ್ತು ಕಾರ್ತಿಕೇಯರ ನಡುವಿನ ಸ್ಪರ್ಧೆ ಹಾಗೂ ಶಕ್ತಿಪೀಠದ ಮಹತ್ವ ಎರಡನ್ನೂ ವಿವರಿಸಿದೆ. ಒಮ್ಮೆ ದೇವತೆಗಳ ನಡುವೆ ಯಾರು ಮೊದಲಿಗೆ ವಿವಾಹವಾಗಬೇಕು ಎಂಬ ವಿಷಯದಲ್ಲಿ ಕಾರ್ತಿಕೇಯ ಮತ್ತು ಗಣೇಶರ ನಡುವೆ ಸ್ಪರ್ಧೆ ಉಂಟಾಯಿತು. ಆಗ ಶಿವ ಮತ್ತು ಪಾರ್ವತಿಯರು ಒಂದು ಷರತ್ತನ್ನು ವಿಧಿಸಿದರು. ಗಣೇಶ ಮತ್ತು ಕಾರ್ತಿಕೇಯರಲ್ಲಿ ಯಾರು ಮೊದಲಿಗೆ ಜಗತ್ತನ್ನು ಸುತ್ತಿ ಬರುತ್ತಾರೋ ಅವರೇ ಮೊದಲು ವಿವಾಹವಾಗಬೇಕೆಂದು. ಆಗ ಕಾರ್ತಿಕೇಯನು ತನ್ನ ವಾಹನವಾದ ನವಿಲಿನ ಮೇಲೆ ವೇಗವಾಗಿ ಜಗತ್ತನ್ನು ಸುತ್ತಿ ಬರಲು ಹೊರಟನು. ಆಗ ಗಣೇಶನು ಒಂದು ಕ್ಷಣ ಚಿಂತಿಸಿ ತನ್ನ ತಂದೆ ತಾಯಿಯ ಸುತ್ತಿ ಶಿವ ಮತ್ತು ಪಾರ್ವತಿಯರಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ, ಹಾಗಾಗಿ ನಾನು ತಂದೆ ತಾಯಿಯನ್ನು ಸುತ್ತಿದ್ದರೆ ಇಡೀ ಜಗತ್ತನ್ನೇ ಸುತ್ತಿದಂತೆ ಎಂದು ಹೇಳಿದನು. ಮರಳಿ ಬಂದ ಕಾರ್ತಿಕೇಯನು ಗಣೇಶನು ತಂದೆ ತಾಯಿಯನ್ನು ಸುತ್ತಿ ಗೆದ್ದ ವಿಷಯವನ್ನು ತಿಳಿದು ಕೋಪಗೊಂಡನು. ಬೇಸರಗೊಂಡ ಕಾರ್ತಿಕೇಯನು ಕ್ರೌಂಚ ಪರ್ವತಕ್ಕೆ ಹೋಗಿ ಅಲ್ಲಿ ಸೇರಿಕೊಂಡನು. ಕಾರ್ತಿಕೇಯನ ದುಃಖವನ್ನು ಕಂಡ ಶಿವಪಾರ್ವತಿ ಅವನನ್ನು ಸಮಾಧಾನಪಡಿಸಲು ಶ್ರೀಶೈಲ ಪರ್ವತಕ್ಕೆ ಬಂದರು. ಅಲ್ಲಿ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಸ್ಥಿರನಾದನು ಹಾಗೂ ಪಾರ್ವತಿ ಬ್ರಹ್ಮಾರಂಭಿಕಾ ರೂಪದಲ್ಲಿ ವಾಸಿಸಲಾರಂಭಿಸಿದಳು. ಇಲ್ಲಿ ಶಿವನು ಶಕ್ತಿಯು ಒಂದೇ ಕ್ಷೇತ್ರದಲ್ಲಿ ವಾಸಿಸುವುದು ಅಪರೂಪದ ಮಹಿಮೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಲ್ಲಿರುವ ಶಕ್ತಿಪೀಠದ ಮಹತ್ವ. ದಕ್ಷ ಯಜ್ಞದಲ್ಲಿ ಸತೀದೇವಿ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಅರ್ಪಿಸಿಕೊಂಡಾಗ ಶಿವನು ಕೋಪಗೊಂಡು ಸತಿಯ ದೇಹವನ್ನು ಹೊತ್ತು ಅಲೆದಾಡತೊಡಗಿದನು. ವಿಷ್ಣು ಸುದರ್ಶನ ಚಕ್ರದಿಂದ ದೇಹವನ್ನು ತುಂಡುಗಳಾಗಿ ಕತ್ತರಿಸಿದಾಗ ಆ ತುಂಡುಗಳು ಬಿದ್ದ ಸ್ಥಳಗಳು ಶಕ್ತಿಪೀಠಗಳಾದವು. ಶ್ರೀಶೈಲದಲ್ಲಿ ಸತೀದೇವಿಯ ಮೇಲಿನ ತುಟಿ ಬಿದ್ದಿದೆ ಎನ್ನಲಾಗಿದೆ. ಆದ್ದರಿಂದ ಇದು 18 ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.